ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆಯಾಗ್ತಾ ಇಲ್ಲ. ಹೀಗಾಗಿ ಜನ ನೀರಿಗಾಗಿ ಪರದಾಡುವಂತಾಗಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯಾದ್ಯಂತ 4-5 ದಿನಗಳಿಂದ ಮಳೆ ಆರ್ಭಟ ಜೋರಾಗಿದೆ. ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ರಸ್ತೆಗಳು ಜಲಾವೃತವಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಬೇಂಗ್ರೆಯಲ್ಲಿ ಮಾತ್ರ ಮಳೆ ಇಲ್ಲದೆ ಕುಡಿಯಲು ನೀರಿಲ್ಲದೆ ಜನ ಪರದಾಡುವಂತಾಗಿದೆ. ಬೇಂಗ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಟ್ಟಿಹಕ್ಲು, ಅಂತಯ್ಯನ ಮನೆ, ಶಶಿಹಿತ್ಲು, ಸೋಮಯ್ಯನ ಮನೆ ಸೇರಿದಂತೆ ಹಲವು ಭಾಗದ ಜನರು ನೀರಿಗಾಗಿ ಪರದಾಡುವಂತಾಗಿದೆ. ಇರೋ ಒಂದು ನೀರಿನ ಟ್ಯಾಂಕ್ ಸಹ ಕಳಪೆಯಾಗಿದೆ. ಚಿಟ್ಟಹಕ್ಲು ಸ್ವಾಮಿನ ಮನೆ ನೀರಿಲ್ಲ. ಟ್ಯಾಂಕಿ ಕಟ್ಟಿ ಸುಮಾರು 8 ವರ್ಷ ಆಯ್ತು. 2 ದಿನನಷ್ಟೇ ನೀರು ಬಂದದ್ದು. ಈಗ ಸುಮಾರು ದಿನ ಆಯ್ತು. ನಮ್ಮ ನೀರಿಗೆ ಕಷ್ಟ ಆಗ್ತದೆ. ನಮ್ಗೆ ನೀರು ಬಂದರೂ ಸಾಕಾಗ್ತಿಲ್ಲ. ಒಂದು ಗಾಡಿ ನೀರು ಬಂದರೆ 5 ಕೊಡಪ ನೀರು ಕೊಡ್ತಾರೆ. ನಮ್ಗೆ ಇದು ಎಂತಕ್ಕೂ ಸಾಕಾಗೋದಿಲ್ಲ. ಇಲ್ಲಿ ಎಂತಕ್ಕೂ ಇದಾಗ್ತಿಲ್ಲ. ನಮ್ಗೆ ನೀರು ಅರ್ಜೆಂಟ್ ಬೇಕು. 3-4 ತಿಂಗಳಾದರೂ ನೀರಿಲ್ಲದೆ ಬಾವಿಗಳು ಬತ್ತಿ ಹೋಗಿವೆ. ಹೀಗಾಗಿ ಕೂಡಲೇ ನೀರಿನ ವ್ಯವಸ್ಥೆ ಮಾಡಿಸಬೇಕೆಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ. ನೀರು 3-4 ತಿಂಗಳು ಆಗೋಯ್ತು. ಈ ದಿನ ಬಾಪ್ರೆ ನೀರೇ ಇಲ್ಲ. ಮುಡೇಸರ್ ತೇರ ಸಿರೈದ ನೀರು ಬತ್ತೋತಾಯಿ. ಅದ್ರ ಮೇಲೆ ಹಿಂಗೆ ಬಾವಿ ನೀರಿಲ್ಲ. ನೀರು ಬೇಕು. ನೀರು ಕಷ್ಟ ಆಗ್ತದೆ. ನೀರು ಕಷ್ಟ ಆಗ್ತದೆ. ಹಳೆಯವ್ರಿಗೆಲ್ಲ ನೀರು ಕಪ್ತಿಲ್ಲ. ಎಲ್ಲರೂ ಇದ್ದಲ್ಲೇ 1-2 ಕೊಡಪ ನೀರು ಕಾಪು, ಚೆಚ್ಚಿಗೆ ಬಾಪ್ ಕೊಪ್ತಿಲ್ಲ, ಒತ್ತಗ ಬಾಪ್ ಕೊಪ್ತಿಲ್ಲ. ಭಟ್ಕಳ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದ್ದು ಮಹಿಳೆಯರಿಗೆ ಕಷ್ಟದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಜಲ ಯೋಜನೆಗಾಗಿ ಸುರಿದ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸರ್ಕಾರದ ಕೋಟ್ಯಾಂತರ ದುಡ್ಡು ಪ್ರಯೋಜನಕ್ಕೆ ಬಾರದಂತಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಜಾತ್ರೆ ಅಂದಮೇಲೆ ಅಲ್ಲಿ ಜನ ಸೇರೋದ್ರ ಜೊತೆಗೆ ವಿವಿಧ ಆಚರಣೆ ನಾರ್ಮಲ್. ಆದರೆ ಇಲ್ಲೊಂದು ಜಾತ್ರೆಯಲ್ಲಿ ಕುದುರೆಯ ನೃತ್ಯ ಬಲು ವಿಭಿನ್ನ. ಹಾಗಾದ್ರೆ ಈ ಜಾತ್ರೆ ಎಲ್ಲಿ ನಡೆದಿರೋದು? ಬನ್ನಿ ನೋಡ್ತಾ ಹೋಗೋಣ. ಎಲ್ಲೆಲ್ಲೂ ಜನ, ಕುದುರೆಯ ನೃತ್ಯ, ಆಕಾಶದೆತ್ತರ ಭಂಡಾರದೋಕುಳಿ, ಡಿಜೆ ಸಾಂಗ್ಗೆ ಕುಣಿದು ಕುಪ್ಪಳಿಸುತ್ತಿರೋ ಯುವಕರು, ಹಳೆ ಗೆಳೆಯರೊಂದಿಗೆ ಮೋಜು ಮಸ್ತಿಯಲ್ಲಿ ತೊಡಗಿದ ಸ್ನೇಹಿತರು, ತವರಿನ ಸೊಗಡು ನೋಡಲು ಬಂದ ಹೆಣ್ಣು ಮಕ್ಕಳಿಗೆ ತಾಯಿಯ ಪ್ರೀತಿ ತೋರಿದ ಜಾತ್ರೆ ನೋಡುಗರ ಗಮನ ಸೆಳೆದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಆದಿಶಕ್ತಿ ಶಕ್ತಿ ಸ್ವರೂಪಿ ಶ್ರೀ ಚಂದ್ರಗಿರಿ ದೇವಿ ಜಾತ್ರೆ ಸತತ 3 ದಿನಗಳ ಕಾಲ ಅದ್ಧೂರಿ ಆಚರಣೆಗೆ ಸಾಕ್ಷಿಯಾಯಿತು. ಜಾತ್ರೆಯಲ್ಲಿ ಧಾರ್ಮಿಕ, ಸಾಂಸ್ಕೃತಿಕ, ಕಲೆ, ಸಾಹಿತ್ಯ ಹಾಗೂ ಕ್ರೀಡೆಗೆ ಹೆಚ್ಚಿನ ಆದ್ಯತೆ ನೀಡಲಾಯಿತು. ಮೊದಲನೇ ದಿನದಿಂದ ವೈಭವದಿಂದ ಕೂಡಿದ ಜಾತ್ರೆಗೆ ರಾಜ್ಯ, ಅಂತಾರಾಜ್ಯ ಅಷ್ಟೇ ಅಲ್ಲದೆ ವಿದೇಶದಲ್ಲಿದ್ದವರು ತವರಿನ ಉತ್ಸವ ನೋಡೋಕೆ ಆಗಮಿಸಿದ್ದರು. ರಣಬೇಸಿಗೆಯಲ್ಲಿ ನಡೆಯೋ ಜಾತ್ರೆಗೆ ವರುಣನ ಕೃಪೆ ಮತ್ತಷ್ಟು ತಂಪು ತಂದು ಜಾತ್ರೆಗೆ ಮತ್ತಷ್ಟು ಮೆರುಗು ಮೂಡಿಸಿತು. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ.